ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೋಮವಾರ ಬೆಳಗ್ಗೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೋಫಾ ಕವರೆಲ್ಲ ವಾಶ್ಗೆ ಹಾಕಿದ್ವಿ, ಡ್ರೈ ಕೂಡ ಆಗಿತ್ತು. ಇವಾಗ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಹಿಂದಿನ ದಿನವೇ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲೇ ಇಲ್ಲ. ಮತ್ತು ಹೇಗಿದ್ರು ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಬಿಡು ನೆಕ್ಸ್ಟ್ ಡೇ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಮತ್ತು ನನಗೂ ಕೂಡ ಸ್ವಲ್ಪ ಸಾಕಾಗಿತ್ತು. ಹಿಂದಿನ ದಿನ ಅವರೆಲ್ಲರೂ ಹೊರಟ ಮೇಲೆ ನಾನು ಕೂಡ ಒಂದು ಹೇಳಬೇಕಂದ್ರೆ 6 ಗಂಟೆಗೆ ಮಲ್ಕೊಂಡ್ಬಿಟ್ಟೆ. ಹೇಗಿದ್ರು ಸಿರಿ ಕೂಡ ನೈಟ್ ಎದ್ದೇಳ್ತಾಳಲ್ವ, ನನಗೂ ಕೂಡ ಸರಿಗೆ ನಿದ್ದೆ ಆಗಲ್ಲ ಅಂತ ಅಂದ್ಬಿಟ್ಟೆ ಬೇಗನೆ ಮಲ್ಕೊಂಡ್ಬಿಟ್ಟೆ ನಾನು ನೆನ್ನೆ ನೈಟು. ಸೊ ಬೆಳಗ್ಗೆ ಇವಾಗೆಲ್ಲ ಸೋಫಾ ಕವರ್ನ ತೊಗೊಂಡು ಬಂದು ಇವಾಗ ಹಾಕ್ತಾಯಿದ್ದೀನಿ. ತಿಂಡಿಗೆ ಇವತ್ತು ದೋಸೆ, ಹಾಗೆಯೇ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಿರಿ ಕೂಡ ಇನ್ನೂ ಮಲ್ಕೊಂಡಿದ್ಲು, ಅಪ್ಪನೂ ಕೂಡ ಇನ್ನೂ ಮಲ್ಕೊಂಡಿದ್ದ. ನಾನು ಬೇಗನೆ ಒಂದು ಸ್ವಲ್ಪ ಎದ್ದು ಕೆಳಗಡೆ ಬಂದು ಸೋಫಾ ಕವರೆಲ್ಲ ಹಾಕಿ ಕಸ ಗುಡಿಸಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಕೂಡ ಒಂದು ಸ್ವಲ್ಪ ಆರಾಮಾಗಿರುತ್ತೆ. ಮತ್ತು ನಾನು ಫಸ್ಟು ಎದ್ದೇಳೋ ಥರ 10 ಗಂಟೆ ಆ ಥರ ಎದ್ದರೆ ನನಗೂ ಕೂಡ ಮನೆ ಕೆಲಸ ತುಂಬ ಲೇಟ್ ಅಂತ ಅನಿಸ್ಬಿಡುತ್ತೆ. ಜೊತೆಗೆ ಮನೆಯಲ್ಲೇ ಇರ್ತೀವಲ್ವ ಇವಾಗ, ಮನೇನ ಆ ಥರ ಗಲೀಜಾಗಿ ನೋಡೋಕ್ಕೂ ಅಷ್ಟು ಇಷ್ಟ ಆಗೋಲ್ಲ. ಸೊ ಆದಷ್ಟು ಬೇಗನೆ ಎದ್ಬಿಟ್ಟು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಸ ಎಲ್ಲನೂ ಕೂಡ ಗುಡಿಸ್ಕೊಂಡೆ. ಜೆಪ್ಟೋಯಿಂದ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಆರ್ಡರ್ ಮಾಡಬೇಕಾಗಿತ್ತು, ಎಲ್ಲನೂ ಕೂಡ ಆರ್ಡರ್ ಕೂಡ ಮಾಡಿಕೊಂಡೆ. ಏನೇ ಬೇಕಾಗಿದ್ದರೂ ಇವಾಗ ಜೆಪ್ಟೋ ಇಲ್ಲಾಂದರೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಬಿಡ್ತೀನಿ. ಹೊರಗಡೆ ಹೋಗಿ ತೊಗೊಂಬರೋದಂತೂ ತೀರಾ ಕಡಿಮೆ. ಜೀವನ ಏನಾದರೂ ಇದ್ದರು ಅಂದರೆ ಮನೆಯಲ್ಲಿ ಅವರೇ ಹೋಗ್ಬಿಟ್ಟು ತೊಗೊಂಬರ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೆ ಆಗಲಿಲ್ಲ ಅಂತಂದರೆ ಅವರು ಕೂಡ ಕೆಲವೊಮ್ಮೆ ಜೆಪ್ಟೋ ಮತ್ತು ಬ್ಲಿಂಕಿಟಲ್ಲೇ ಆರ್ಡ್ರ್ ಮಾಡ್ಕೊಂಬಿಡ್ತಾರೆ. ಇವತ್ತು ನನಗೂ ಕೂಡ ಒಂದಷ್ಟೆಲ್ಲ ಬೇಕಾಗಿತ್ತು ಐಟಮ್ಸ್ ಎಲ್ಲನೂ ಕೂಡ ನಾನು ಜೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡಿದ್ದಾಯಿತು. ಇವಾಗ ಅಪ್ಪನೂ ಕೂಡ ಎದ್ದು ಬಂದ, ಅವನಿಗೆ ಬ್ರಷ್ ಮಾಡಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಸೊ ಇವಾಗ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀವಿ. ಸಿರಿನ ಒಂದ್ಸಲಿ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ನಾವು ತಿಂಡಿ ತಿನ್ನೋ ಅಷ್ಟೊತ್ತು ಅವಳು ಒಂದೊಂದ್ಸಲಿ ಮಲ್ಕೊಂಡಿರ್ತಾಳೆ ಆರಾಮಾಗಿ. ಕೆಲವೊಮ್ಮೆ ನಾನು ಹೋಗಿ ಇನ್ನೇನು ತಿನ್ನಬೇಕು ಅದೇ ಟೈಮಲ್ಲಿ ಕರೆಕ್ಟಾಗಿ ಎದ್ದೇಳ್ತಾಳೆ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಪಾಪು ದೊಡ್ಡವಳಾಗೋವರೆಗೂ ಈ ಥರ ಆಗುತ್ತೆ. ಪಾಪನೂ ಕೂಡ ಎದ್ಬಿಟ್ಟಿದ್ಲು. ನಾನು ಬೇಗನೆ ಇವಾಗ ದೋಸೆ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಒಂದು ದೋಸೆ ತಿನ್ನೋ ಅಷ್ಟೊತ್ತಿಗೆ ಅವಳು ಆಗಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನು ಅಪ್ಪು ಅಂತೂ ಅವ್ನಿಗೇನು ತಿನ್ನಿಸ್ಬೇಕು ಅಂತೆಲ್ಲ ಇಲ್ಲ, ದೋಸೆ ಚಪಾತಿ ಈ ಥರದ್ದೆಲ್ಲ ಅವನೇ ತಿಂತಾನೆ. ಈ ರೈಸ್ ಐಟಮ್ ಅಂಥದ್ದೆಲ್ಲ ನಾವೇ ತಿನ್ನಿಸ್ಬೇಕು. ತಿಂಡಿ ತಿಂದಿದ್ದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಸಂಜೆ ಜೀವನ್ ನನಗೆ ಸರ್ಪ್ರೈಸ್ ಕೊಟ್ಟಿದ್ದರು. ನಾನು ನಿಮಗೆ ಹೇಳ್ತಿದ್ದಲ್ಲ, ವ್ಯಾಲೆಂಟೈನ್ಸ್ ಡೇಗೆ ನನ್ನ ಗಂಡ ಏನೂ ನನಗೆ ಗಿಫ್ಟೇ ಕೊಡಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಸರ್ಪ್ರೈಸಾಗಿ ಅವ್ರು ನನಗೆ ಗಿಫ್ಟ್ ಕೂಡ ಕೊಟ್ಟರು. ಅದನ್ನು ಅವರೇ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಅವರು ನನಗೆ ಸರ್ಪ್ರೈಸ್ ಕೊಟ್ಟರು, ಏನು ಕೊಟ್ಟರು ಅನ್ನೋದನ್ನೆಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಯೂಶ್ವಲಾಗಿ ಅವರು ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಅಂತೂ ಕೊಡ್ತಾರೆ, ಒಂದು ವರ್ಷವೂ ಕೂಡ ಮಿಸ್ ಮಾಡಿಲ್ಲ. ಬಟ್ ಈ ವರ್ಷ ಕೊಟ್ಟಿಲ್ಲ ಅಲ್ವಾ. ನನಗೆ ಒಂಥರ ಅನ್ನಿಸ್ತಿತ್ತು, ಯಾಕೆ ಕೊಟ್ಟಿಲ್ಲ, ಎಲ್ಲ ವರ್ಷ ಕೊಡೋರು. 13 ಇಯರ್ಸಿಂದ ಒಂದು ವರ್ಷವೂ ಮಿಸ್ ಮಾಡದೆ ಕೊಟ್ಟಿದ್ದಾರೆ, ಬಟ್ ಈ ವರ್ಷ ಯಾಕೆ ಮಿಸ್ ಮಾಡಿದ್ರು ಅಂತಲೂ ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಗಿಫ್ಟ್ ಕೊಡೋವಾಗ ಒಂದು ಈ ರೀತಿಯಾಗಿ ಪ್ಲ್ಯಾನ್ ಎಲ್ಲ ಮಾಡಿದ್ರಲ್ಲ, ನನಗೆ ತುಂಬಾ ಖುಷಿ ಆಯಿತು.
ಬ್ಯಾಗು ಈಗ ಹೊಡ್ಕೊಂಡು ಹೋಗು ಅಂತನಾ? ಈಗಲೇ ಅಲ್ಲ, ಬೆಳಗ್ಗೆ ಹೋಗ್ತೀಯಲ್ವಾ, ಬೆಳಗ್ಗೆ ಅಮ್ಮ ಮನೆಗೆ ಹೋಗ್ತೀಯಲ್ವಾ, ಅವಾಗ ಅದು ಇಲ್ಲಿ ತೊಗೊಂಡೋಗು ಅಂತ ಇಟ್ಟೆ. ಅಲ್ಲಿ ಇಟ್ಕೊಂಡಿದ್ದೀನಲ್ಲ ಬೇರೆ ಬ್ಯಾಗು. ಎಲ್ಲೈತೆ ಸೈಡಲ್ಲಿ. ಅದು ಬೇಡ, ಇದು ಚೆನ್ನಾಗೈತಿದೆ, ಎತ್ಕೊಂಡೋಗು. ಕಿತ್ತೋಗಲ್ವಾ ಅದು? ಏನಿಲ್ಲ. ಅಲ್ಲ ಪಾಪದ ಪ್ಯಾಂಪರ್ಸ್ ಹಾಕೊಂಡು ಈ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ಲಾ? ಏನಾಗಿದೆ? ಚೆನ್ನಾಗಿದೆ. ಬ್ಯಾಗ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದು. ಚೆನ್ನಾಗಿದೆ, ಅದೇ ಎತ್ಕೊಂಡು. ನಂಗೆ 100 ರೂಪಾಯಿ ಬ್ಯಾಗೆ ಸಾಕು. ಇದನ್ನ ಎಲ್ಲರೂ ಹೊರಗಡೆ ಹೋಗೋಕೆ ಇಟ್ಕೊಂಡು. ಬೇಡ, ಇದೇ ಎತ್ಕೊಂಡೋಗು, ಇದೇ ಚೆನ್ನಾಗಿರೋದು. ಅದಲ್ಲ. ಯಾಕೆ? ಸುಮ್ಮನೆ. ಅದು ಹಾಳಾದ್ರೆ ನೀನು ಇನ್ನೊಂದು ಬ್ಯಾಗ್ ಕೊಡಿಸ್ತೀನಿ. ಆಯ್ತು, ಕೊಡಿಸ್ತೀನಿ, ಎತ್ಕೊಂಡೋಗು. ನಂಗೇನೋ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದೇನೋ ಹಾಳಾಗಬೇಕು. ಅವಾಗ ಇರೋದು ಏನಿಲ್ಲ. ಒಂಚೂರೆಲ್ಲ ನಾವು ಹೊರಗಡೆ ಹೋಗಿ ಡೈಪರ್ ಹಾಕೊಳಕ್ಕಾಗುತ್ತೆ. ಅಮ್ಮನ ಮನೆಗೆ ಹೋಗಿ ಡೈಪರ್ ಹಾಕೊಳಕ್ಕೆ ಇಟ್ಕೊಳ್ಳೋದು. ಹೌದಾ? ಇದು ಹೊರಗಡೆ ಹೋಗುವಾಗ ಹಾಕತ್ತೆ ಎಲ್ಲಾದ್ರೂ. ಅದೇ ಡೈಪರ್ ಹಾಕಿಟ್ಟಿದ್ದೀನಿ ಈಗ. ಏನೋ ಅಷ್ಟೊಂದೆಲ್ಲ ಐತೆ. ಏನೋ ದಪ್ಪ ಕಾಣಿಸ್ತೈತೆ. ಏನಿಲ್ಲ. ನೀನು ಬಟ್ಟೆಗಳು ಹಾಕಿದ್ಯಾ? ಬಟ್ಟೆ, ಡೈಪರ್ಸು ಎಲ್ಲ ಹಾಕಿಟ್ಟಿದ್ದೀನಿ. ನಾಳೆ ಗ್ರಹಣ ಅಲ್ವಾ? ಗ್ರಹಣ ಆದ್ರೆ ಏನು ಹೋಗ್ತಾರ? ಪಾಪನ ಹಿಡ್ಕೊಂಡು ರೋಡೆಲ್ಲ ಅಲ್ಕೊಂಡು ಹೋಗ್ತೀನಿ. ಬೇಡ ಬಿಡು ಅಂತ ನಂಗೆ ಗೊತ್ತಿರಲಿಲ್ಲ. ಹೋಗಿ ಎತ್ಕೊಂಡು ಇಡೋ. ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೆ. ಹೌದು ನೀನು? ನಾನು ಇದನ್ನೇ ಅಬ್ಸರ್ವ್ ಮಾಡಿಲ್ಲ. ಏಕೆ? ಸುಮ್ಮನೆ. ಏಂತಕ್ಕೆ? ಸುಮ್ಮನೆ. ಅದು ಇಷ್ಟು ನಿನಗಿಂತ ಉದ್ದಕ್ಕೆ ಇಕ್ಬಾರ್ದು ಮಾಡ್ಕೊಂಡು. ಏಂತಕ್ಕೆ? ಸುಮ್ಮನೆ. ಮ್ಯೂಟ್ ಮಾಡು, ಟಿವಿ ಮ್ಯೂಟ್ ಮಾಡು. ಏನಕ್ಕೆ? ಪ್ಯಾಂಪರ್ಸ್ ಹಾಕು ಪಾಪ, ಚೇಂಜ್ ಮಾಡು ಪ್ಯಾಂಪರ್ಸು. ಹಾಕಿದ್ದೀನಿ. ಇಲ್ಲ, ಎತ್ಕೊಂಡು ಹಾಕು, ತಗೋ. ಈಗ ಸ್ನಾನ ಮಾಡಿಸಿ ಹಾಕಿರೋದು ಅವಳಿಗೆ, ಪಾಪುಗೆ. ಇನ್ನೊಂದು ಹಾಕಿರ್ಲಿ, ಏನಾಗಲ್ಲ, ಚೇಂಜ್ ಮಾಡು. ನಾಳೆ ಬೇರೆ ಹೋಗಂಗಿಲ್ವಂತೆ, ಸುಮ್ಮನೆ ಏನಕ್ಕೆ? ಏನೋ ಡೌಟ್ ಹೊಡಿತೈತೆ ನಂಗೆ. ಏನಿಲ್ಲ. ಸುಮ್ಮನೆ ಅದಕ್ಕೆ ಚೇಂಜ್ ಮಾಡು ಅಂತಿದ್ದೆ ಮತ್ತೆ. ಅಲ್ಲ, ಚೇಂಜ್ ಮಾಡು ಅಂತ ಅಷ್ಟೇ. ಏನಕ್ಕೆ ಅಂತ ಸುಮ್ಮನೆ. ನಾನು ಹಾಕಿದ್ದೀನಿ ಪ್ಯಾಂಪರ್ಸ. ಏನೊಂದು 3 ಪ್ಯಾಂಪರ್ಸ್ ಇಟ್ಕೊಂಡು ಬಂದವನು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿನ್ನ. 3 ಏನಂತದ್ದು ಅಂದ್ರೆ ನಿಜ ಬೇಜಾರಾಗ್ತಾಯಿತ್ತು ಗೊತ್ತಾ? ನಾನು ಆರ್ಡರ್ ಮಾಡಿದ್ದೆ, ಬರೋದು ಲೇಟ್ ಆಯ್ತು. ನಾನು ಏನು ಮಾಡಲಿ, ಅದಕ್ಕೆ ಬರ್ತೈತೆ. ನಿಂಗೂ ಅಳು ಬರ್ತೈತೆ. ಸರಿ, ಪಪ್ಪ ನೋಡು ಗಿಫ್ಟ್ ಕೊಟ್ಟೈತೆ ಮಮ್ಮಿಗೆ. ನಾನು ನಿಜವಾಗ್ಲೂ ಇವತ್ತು ವಾಯ್ಸ್ ಓವರ್ ಕೊಡುವಾಗ ಬೇಜಾರಾಯ್ತು ಆಕ್ಚುಲ್ ಆಗಿ. ಪ್ರತಿ ವರ್ಷ ಕೊಡ್ತಿದ್ದೆ, ಏನು ಕೊಟ್ಟೆ ಇಲ್ಲ. ನಾನು ಮೊನ್ನೆನೇ ಆರ್ಡರ್ ಮಾಡಿದ್ದೆ, ಅದು ನೆನ್ನೆನೇ ಬರಬೇಕಿತ್ತು, ಬರೋದು ಲೇಟ್ ಆಯಿತು, ಅದಕ್ಕೆ 1 ಡೇ ಲೇಟ್. ಆದರೆ ನಾನು ಏನು ಗಿಫ್ಟೇ ಕೊಟ್ಟಿಲ್ಲ ನಿಮಗೆ. ಪರವಾಗಿಲ್ಲ, ನೀನೇ ಒಂದು ದೊಡ್ಡ ಗಿಫ್ಟು. ಅಳ್ತಾವಳ? ಇರು ಪಪ್ಪ ಗಿಫ್ಟ್ ತಂದಿದೆ ಮಮ್ಮಿಗೆ. ಓಪನ್ ಮಾಡೋಣ ನಾವು, ಓಪನ್ ಮಾಡೋಣ ಸಿರಿಮಾ. ಬೇಡವಾ? ಒಲಿ ಬಿಡು. ಮಲ್ಕೊಂಡಿದ್ದು ಎದ್ಬಿಟ್ಟು ಅವಳ ನಿದ್ದೆ. ಅದಕ್ಕೆ ಬ್ಯಾಗು ಎತ್ಕೊಂಡು ಬಂದು ಹೋಗು ಮನೆಗೆ ನಾನು ಬೆಳಗ್ಗೆ ಹೆಂಗಿದ್ರು ತಗೊಂಡು ಹೋಗ್ತೀಯಲ್ಲ, ಅವಾಗ ಸರ್ಪ್ರೈಸ್ ಆಗಿರ್ಲಿ ಅಂದ್ಬಿಟ್ಟು ಇದ್ ಮಾಡಿದೆ. ನೀನ್ ನೋಡಿದ್ರೆ ನಾಳೆ ಹೋಗಲ್ಲ ಅಂತ ಇದೀಯ, ಅದಕ್ಕೆ ಹೋಗ್ಲಿ ಬಿಡು. ಈಗ ಆಗಿದ್ರು ನೀನ್ ಯಾವತ್ತೂ ಬ್ಯಾಗ್ ತರದೆ ಇಕ್ಕೋನು. ನನ್ಗೆ ಅನ್ನಿಸ್ತು, ಯಾಕೆ ಬ್ಯಾಗ್ ಬೇರೆ ಹಿಡ್ಕೊಂಡ್ಬರ್ತಾರೆ ಅಂತ ಅನ್ಕೊಂಡೆ. ಹಂಗೂನು ಯಾವ್ದು ಓಪನ್ ಮಾಡ್ಲಿ? ಫಸ್ಟ್ ಯಾವ್ದು ಓಪನ್ ಮಾಡ್ತೀಯಾ ಅದನ್ನ ಸೆಲೆಕ್ಟ್ ಮಾಡಿ. ಫಸ್ಟ್ ಯಾವ್ದು ಓಪನ್ ಮಾಡ್ತೀಯಾ ಅದು ಸೆಲೆಕ್ಟ್ ಮಾಡಿ. ಚಿಕ್ಕದ್ರಿಂದ ದೊಡ್ಡದು ಓಪನ್ ಮಾಡಿ. ಚಿಕ್ಕದಾ? ಏನಿರ್ಬೋದು ಅದರಲ್ಲಿ? ಫಸ್ಟ್ ಇರು ಒಂದು ನಿಮಿಷ ಬಿಡೋದು ತಗೊಳ್ಳಿ. ಅವಳು ನಿದ್ದೆ ಬಂದ ನೋಡೋಣ. ಪ್ಯಾಂಪರ್ಸ್ ಇಲ್ಲಿ ಇಟ್ಬಿಟ್ಟು ಫಸ್ಟ್ ನನ್ನ ಮಗಳನ್ನ ಮಲಗಿಸ್ಬಿಡ್ತೀನಿ, ಆಮೇಲೆ ನೋಡ್ತೀನಿ. ಕೊಡು ಓನಕ್ಕ ಬಂಗಾರಿ, ಓನಕ್ಕುವ. 3 ಗಿಫ್ಟ್ಸ್ನ ತಂದಿದ್ದಾರೆ, ಈಗ ಓಪನ್ ಮಾಡೋಣ.
ಇದು ಓಪನ್ ಏನಿರ್ಬೋದು ಅದು ಫಸ್ಟ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಓಪನ್ ಮಾಡಿ. ಇದಾ ಏನೋ ಹಾರ್ಟ್ ಶೇಪ್ ಥರ ಅನಿಸ್ತಿದೆ ನನಗಂತೂ ಹಿಂಗೆ. ಓಕೆ, ಆಮೇಲೆ ಆರ್ಟ್ ಶೇಪ್ ಅಂದರೆ ಏನಿರ್ಬೋದು? ಏನಿರುತ್ತೆ ಏನಿರ್ಬೋದು ಗೊತ್ತಿಲ್ಲ. ಆಯ್ತು, ಓಪನ್. ಏನು ಅಲ್ಲ ಒಟ್ಟು ಇನ್ನೂ ಗಡಗಡ ಅಂತ ಇದೆ. ಚಾಕ್ಲೇಟಾ? ನೋಡಾಯ್ತು. ಏನೋ ಹಂಗೆ ಅನ್ನಿಸ್ತೈತೆ, ಚಾಕ್ಲೇಟು ಅಥವಾ ಏನೋ ಗಿಫ್ಟು ಹೊರಗಡೆ ಅದು ಏನಿರ್ಬೋದು ಗೊತ್ತಿಲ್ಲ, ನೋಡೋಣ. ಚಾಕ್ಲೇಟ್ ಅಂತ ಅನ್ಕೊಂತೀನಿ, ಚಾಕ್ಲೇಟ್ ಅಂತ ಅನ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ. ಫಸ್ಟ್ ನೀನು ನನಗೆ ನನ್ನ ಬರ್ತಡೇಗೆ ಕೊಟ್ಟಿದ್ದೆ ಗೊತ್ತಾ ಕಾರ್ಡ್, ಗ್ರೀಟಿಂಗ್ ಕಾರ್ಡ್. ಬರ್ತಡೇಗ ನೀನೇ ಮಾಡಿಬಿಟ್ಟು ಇವತ್ತು ಅಷ್ಟು ಖುಷಿ ಆಗ್ತಾ ಇತ್ತು ನನಗೆ. ಅವರೇ ಗ್ರೀಟಿಂಗ್ ಕಾರ್ಡ್ ಮಾಡಿ ತಂದ್ಕೊಟ್ಟಿದ್ರು. ಇದು ಸಖತ್ ಹಾಕ್ಬಿಟ್ಟು ಸುತ್ಬಿಟ್ಟಿದ್ದೆ, ಹೆಂಗೆ ಓಪನ್ ಮಾಡ್ತೀನಿ. ವಾಚ್ ಚೆನ್ನಾಗಿದೆ. ಚಾಕ್ಲೇಟ್ ಚೆನ್ನಾಗಿದೆ, ಚಾಕ್ಲೇಟ್ ಚೆನ್ನಾಗಿ ಮಗ ಇರ್ಬೇಕಾಗಿತ್ತು. 2 ನಿಮಿಷ ಇದು ಓಪನ್ ಮಾಡಿ ನೋಡೋದಕ್ಕೆ ಇರ್ತಾನೆ ಇರಲಿಲ್ಲ, ಇದು ಖಾಲಿನೇ ಮಾಡ್ಬಿಡ್ತಿದ್ದ. ಸೊ ಚಾಕ್ಲೇಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಓಪನ್ ಮಾಡೋಣ. ನೆಕ್ಸ್ಟ್ ಏನು? ಯಾವುದು? ಅಲ್ಲಾಡ್ಸಂಗಿಲ್ಲ, ಅಲ್ಲಾಡ್ಸಂಗಿಲ್ಲ. ಮತ್ತೆ ಹೆಂಗೆ ಹೇಳೋದು? ಏನು ಅಂತ ಗೆಸ್ ಮಾಡಿ ಹೇಳ್ಬೇಕಪ್ಪ. ಗೊತ್ತಿಲ್ಲ, ಅಲ್ಲಾಡ್ಸಿದ್ರೆ ಗೊತ್ತಾಗ್ಬಿಡುತ್ತಾ? ಈಗ ಅಲ್ಲಾಡ್ತಾನೆ ಇಲ್ಲ. ಅಲ್ಲಾಡಲ್ಲ. ಏನಿರ್ಬೋದು? ಏನಿರ್ಬೋದು? ವಾಚಾ? ವಾಚ್ ಅಲ್ಲ. ನೀನು ಸ್ಮಾರ್ಟ್ ವಾಚ್ ಕೊಡಿಸ್ತೀನಿ ಅಂತಿದ್ದಲ್ಲ, ಅದು ನೆಕ್ಸ್ಟ್ ಯಾವಾಗಾರ ಕೊಡಿಸ್ತೀನಿ. ಹಂಗಾರೆ ಇದಲ್ಲ ಅಲ್ಲ. ಏನ್ ರಿಲೇಟೆಡ್ ಹೇಳು? ಏನಂತ ಹೇಳೋದು? ನೀನ್ ಹೇಳಿಲ್ಲ ಅಂದ್ರೆ ಹಿಂಗೆ ತೆಗ್ದ್ಬಿಡ್ತೀನಿ. ಹೇಳು ಬೇಗ. ನೀನು ಹಾಕೊಳ್ಳೋ ಅಂಥದ್ದು. ಹಾಕೊಳ್ಳೋ ಅಂತದ? ಹಾಕೊಳ್ಳೋ ಅಂಥದ್ದೇನು? ಬಟ್ಟೆ ಅಂತೂ ಇಷ್ಟು ಚಿಕ್ಕದಾಗ್ಬಿಡೋದು, ಹಾಕಕ್ಕಾಗಲ್ಲ. ಹಾಕೊಳ್ಳೋ ಅಂಥದ್ದೇನು? ಏನು ಹಾಕೊಳ್ಳೋ ಅಂಥದ್ದು? ಏನು ನೀನು ನಿನ್ನ ಮೈ ಮೇಲೆ ಹಾಕೊಳ್ಳೋ ಕ್ರೀಮ್. ಕ್ರೀಮ್ ಅಲ್ವಾ? ಇನ್ನೇನು ನೋಡು ಒಂದ್ಸರಿ, ಏನು ನೋಡು. ಬಾಕ್ಸ್ ಓಪನ್ ಮಾಡು. ಗೋಲ್ಡಾ? ಕ್ರೀಮು? ಕ್ರೀಮು ನೀನು ಕೇಳ್ತಿದ್ದಲ್ಲ, ಅದೇ ಕ್ರೀಮ್. ಕ್ರೀಮ್ ಕ್ರೀಮ್ ಅಲ್ಲ, ಇದು ಕೊಲಾಬ್ರೇಷನ್ ಬಂದಿದ್ದು. ನನ್ ಕೊಲಾಬ್ರೇಷನ್ ಗಿಫ್ಟ್ ಹಂಗೆ ಕೊಡ್ತಾವ್ರೆ, ಡೊವೆ ಮಾಡ್ತಾರೆ. ಅದು ಸ್ಟಿಕ್ಕರ್ ಬರ. ಅಯ್ಯೋ, ಅದನ್ನೆಲ್ಲ ಹೇಳ್ತೀಯ ನೀನು. ಕೊಲಾಬ್ರೇಷನ್ ಬಂದಿದ್ದು ಬಾಕ್ಸ್ ಇದು, ಅಂದ್ರೆ ಕ್ರೀಮ್ ಬಾಕ್ಸ್ ಇದು, ಅದನ್ನ ಕೊಟ್ಟವ್ರೆ. ಕ್ರೀಮ್ ಇದ್ರೊಳಗೆ ಇದೊಂದು ಐತೆ ಏನೋ. ಏನ್ ಹಿಂಗ್ ಸುತ್ಬಿಟ್ಟಿದ್ಯಲ್ಲ? ಬರೀ ಚಿಕ್ಕ ಡಬ್ಬದಲ್ರಿ. ಏನೋ ಹೇಳ್ತಾರಲ್ಲ ಹಂಗೆ ಫುಲ್ ಹಾಕಿ ಸುತ್ತಾಕ್ಬಿಟ್ಟಿದ್ಯ. ಕಾಲ್ಗೆಜ್ಜೆ. ವಾ ವಾ, ಸೂಪರ್ ಆಗೈತೆ. ಇದ್ಯಾವಾಗ ತಂದರಿ? ನಿಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ರೆಡಿ ಮಾಡಕ್ಕೆ ನಂಗೆ ಲೇಟ್ ಆಗಿದ್ದು, ಅದಕ್ಕೆ ನಿನ್ನೆ ಕೊಡಕ್ಕಾಗಲಿಲ್ಲ. ನಾನು ನಿನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ರೀ. ನಾನು ಪ್ರತಿ ವರ್ಷ ಕೊಡ್ತಿದ್ದೆ, ಈ ವರ್ಷ ಕೊಟ್ಟಿಲ್ಲ, ನನ್ನ ಮೇಲೆ ಲೋವೇ ಇಲ್ಲ ಅಂತ. ಅಯ್ಯೋ, ಹೆಂಗಿದೆ ಹೋಗ್ಲಿ ಇರು. ಏನು ಸ್ಪೆಷಲ್ ಇದೆ ಅದರಲ್ಲಿ? ಏನೋ ಸ್ಪೆಷಲ್ ಇದೆ ಅಂದ್ಬಿಟ್ಟು ತಗೊಂಡಿದ್ವಿ. ಸ್ಪೆಷಲ್ ಸ್ಪೆಷಲ್ ಏನೈತೆ?
ಹೆಜ್ಜೆನೇ ಇಲ್ಲ, ಸೌಂಡ್ ಮಾಡಲ್ಲ. ಗೆಜ್ಜೆ ಐತೆ, ಅದೇ ಒಂದೇ ಒಂದು ಸೌಂಡ್ ಮಾಡಲ್ಲ. ಇನ್ನೊಂದು ಹಾಕ್ಸ್ಬೋದು ಬಿಡು, ಪರವಾಗಿಲ್ಲ. ಪರವಾಗಿಲ್ಲ, ಚೆನ್ನಾಗೈತೆ. ಪರವಾಗಿಲ್ಲ, ಚೆನ್ನಾಗೇ ಐತೆ. ಏನು ಆರ್ಟ್ಸ್ ಅದ್ ನೋಡೋದೆಲ್ಲ ಆರ್ಟ್ಸ್ ಅದು. ನೋಡಿಲಿ ನಿಂಗ ಇಲ್ಲೇ ಮುಚ್ಕೋಬಿಟ್ಟಿದೆ ನೋಡಿ. ಎಲ್ಲ ಕಾಲ್ಚೇನಲ್ಲೂ ಆಟಿಂಗೆ ಬರೋದು, ಎಲ್ಲ ಕಾಲ್ಚೇನಲ್ಲೂ ಏನಿಲ್ಲ, ಎಲ್ಲ ಆಟೋ ಹಿಂಗೆ ಬರೋದು. ಏನಿಲ್ಲಿ ಪಕ್ಷಿಗಳು ಅವಲ್ಲ, ಅದಾ ಪಕ್ಷಿ ಅಲ್ಲ, ಅದು ಆಟು. ಇದೇ ಪಕ್ಷಿ. ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಆಟು. ನಾನ್ ಎಲ್ಲ ಐತೆ ಆಟು ಅಂತ ಹುಡುಕ್ತಾ ಇದ್ದೀನಿ. ಇದು ಅಂತೂ ಯೂಶಲ್ ಆಗಿ ಎಲ್ಲಾ ಕಾಲ್ ಚೈನಲ್ಲೂ ಅಲ್ವಾ, ಇಲ್ಲಿ ಹಾರ್ಟ್ ಅಂತೂ ಇದ್ದೇ ಇರುತ್ತೆ. ಇದೇ ತರನೇ ಅಲ್ವಾ ಬರೋದು ಗೆಜ್ಜೆ ಹತ್ರ. ಇವ್ರು ಇಲ್ಲೇ ಹೇಳ್ತವ್ರೆ ಕಾಲ್ ಚೈನ್ ಹತ್ರ. ಚೆನ್ನಾಗೈತೆ. ಅದ್ರ ಮೇಲೆ ಬರ್ಡ್ ಬೇರೆ ಐತೆ. ಡೀಟೇಲಿಂಗ್ ಆಗಿ ತಂದವ್ರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗೈತೆ, ಇಷ್ಟ ಆಯ್ತು. ನೈಸ್ ಸೆಲೆಕ್ಷನ್. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು. ತೋರಿಸ್ತೀನಿ ಹತ್ರದಿಂದ ಯಾವ ರೀತಿ ಇದೆ ಅಂತ. ನಂಗೆ ತುಂಬ ಇಷ್ಟ ಕಾಲ್ಗೆಜ್ಜೆ ಅಂತ ಅಂದರೆ. ತಗೋಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂಡಿದ್ದೀನೋ. ಆ್ಯಂಡ್ ಫೈನಲಿ ಇವಾಗ ಕೊಡಿಸಿದ್ದಾರೆ. ಥ್ಯಾಂಕ್ ಯು. ಡಿಸೈನ್ ಕೂಡ ಚೆನ್ನಾಗೈತೆ. ಹೆಂಗೆ ರೀ, ನೀನೇ ಹೋಗಿ ನಾನು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಏನಕ್ಕೆ ಹೇಳ್ತೀಯ? ಚೆನ್ನಾಗೈತಲ್ಲ, ಚೆನ್ನಾಗಿರೋದಕ್ಕೆ ತಂದಿದ್ದು. ಇದು ಬಾಕ್ಸ್ ಎಲ್ಲ ಯಾವ್ದೋ ಬೇರೆ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ನಾನು ಇಲ್ಲಿ ಬಂದು ಹುಡುಕಿ ನೆನ್ನೆ ನೈಟು ಎಲ್ಲ ತೆಗ್ದು ಸುತ್ತಿ ಪ್ಯಾಕ್ ಮಾಡಿ ನೆನ್ನೆ ನೈಟ್ ಮಾಡಿರೋದದು. ನಿಂಗೆ ಗೊತ್ತಿಲ್ಲ, ನೀನ್ ಮಲ್ಕೊಂಡ್ಬಿಟ್ಟಿದೀಯಲ್ಲ. ನಂಗೆ ಇಷ್ಟ ಆಯ್ತು, ಚೆನ್ನಾಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜವಾಗ್ಲೂ ನಾನು ಎಷ್ಟು ಬೇಜಾರು ಮಾಡ್ಕೊಂಡಂತೆ ಗೊತ್ತಾ. ನಾನು ವಿಡಿಯೋ ಮಾಡೋವಾಗ್ಲೂ ಯಾವಾಗಲೂ ಕೊಡ್ತಿದ್ರು, ಈ ವರ್ಷ ಕೊಟ್ಟಿಲ್ಲ ಅಂತಾನೆ ಅನ್ಕೊಂಡು ವಾಯ್ಸ್ ಓವರ್ ಕೊಟ್ಟೆ. ನಾನು ಕೂಡ ತಂದಿಲ್ವಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ನಾನು ಅಟ್ಲೀಸ್ಟ್ ಕೊಡ್ತೀಯಾ ಅನ್ನೋದಾದ್ರೂ ಇತ್ತು. ಬಟ್ ಆಯ್ತು. ಥ್ಯಾಂಕ್ ಯು, ಚೆನ್ನಾಯ್ತು. ನನ್ನ ಗಂಡ ಇಷ್ಟು ಡೀಟೇಲಿಂಗ್ ಆಗೆಲ್ಲ ನೋಡಿ ತರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಫೈನಲಿ ತೋರಿಸ್ತೀನಿ ರೀ ಹತ್ರದಿಂದ ಯಾವ ರೀತಿ ಇದೆ ಅಂತ. ಈ ರೀತಿ ಇದನ್ನೇ ಹೇಳಿದ್ದು ನನ್ನ ಗಂಡ ಹಾರ್ಟ್ ಇದೆ ಅಂತ. ಮತ್ತಿದು ಯೂಶಲಾಗಿ ಗೆಜ್ಜೆನಲ್ಲೆಲ್ಲ ಹಾರ್ಟ್ ಬರುತ್ತೆ, ಅವ್ರು ಇದನ್ನ ಸ್ಪೆಷಲ್ ಅನ್ಕೊಬಿಟ್ಟವ್ರೆ ಅಲ್ವ ರೀ, ಸ್ಪೆಷಲ್ ಅನ್ಕೊಂಬಿಟ್ಟವ್ರು ಅವರು. ಈ ರೀತಿ ಹೇಗಿದೆ ಡಿಸೈನ್ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ನೆಕ್ಸ್ಟ್ ಇದೇನು ಬಾರಿ ದೊಡ್ಡದಾಗೈತಲ್ಲ, ದೊಡ್ಡ ಗಿಫ್ಟ್. ಹೇಳು ಏನದು, ಗೆಸ್ ಮಾಡು. ಏನದು ಏನು ಅಂತ ನೀನೊಂದು ಇದೆ ಹೇಳು. ಇದು ನೀನು ಡೈಲಿ ಯೂಸ್ ಮಾಡೋಂಥದ್ದು. ಏನು ಏನು ನನ್ನ ಕೇಳಿದ್ರೆ ಇದನ್ನು ಹೇಳ್ದೆ ಹಂಗೆ ಡೈಲಿ ಯೂಸ್ ಮಾಡೋದು ಅಂತ. ಇದನ್ನ ನೀನ್ ಡೈಲಿ ಯೂಸ್ ಮಾಡೇ ಮಾಡ್ತೀಯ. ಇದನ್ನ ಬೇಕಾದ್ರೆ ಬಿಚ್ಚಿಟ್ರು ಪರವಾಗಿಲ್ಲ, ಇದನ್ನ ಯೂಸ್ ಮಾಡೋ ಅಂಥದ್ದು. ನೀನ್ ಇಷ್ಟಪಟ್ಟು ಯೂಸ್ ಮಾಡ್ತೀಯ. ನಾನೇ ಕೊಡ್ತೀನಿ, ಎಷ್ಟೊಂದ್ಸರಿ ನಾನೇ ಕೊಡ್ತೀನಿ. ಇದಕ್ಕಿಂತ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ. ದಿನ ಅಂತ ಅಲ್ಲ, ನಾನ್ ಮನೇಲಿದ್ದಾಗ ಅಲ್ಲ, ನೀನೇನೆ ಹೇಳ್ದೆ ದಿನ ಯೂಸ್ ಮಾಡ್ತೀನಿ. ಆಮೇಲೆ ದಿನ ಯೂಸ್ ಮಾಡ್ತೀನಿ, ದಿನ ಯೂಸ್ ಮಾಡ್ತೀಯಾ, ಇಷ್ಟಪಟ್ಟು ಯೂಸ್ ಮಾಡ್ತೀಯಾ. ಆಮೇಲೆ ನಾನ್ ಮನೇಲಿದ್ದಾಗ ಅದನ್ನ ಕೊಡ್ತೀನಿ ನಿನಗೆ. ಇಷ್ಟಪಟ್ಟು ಯೂಸ್ ಮಾಡ್ತೀನಿ ದಿನ. ಹೇಳು ಏನೋ ಗೆಸ್ ಮಾಡಿ. ಬೇರೆ 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 ಇಷ್ಟೇ ಕ್ಲೂ. ಅಷ್ಟೇ ಕ್ಲೂ. ಇನ್ನೂ ಡೀಟೇಲ್ ಆಗಿ ಹೇಳಿ. ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲ, ಬಟ್ಟೆ ಅಲ್ಲ.
ಬಟ್ಟೆನ ಇಷ್ಟು ಚಿಕ್ಕ ಡಬ್ಬದಲ್ಲಿ ಏನು ಕೊಡೋಕ್ಕಾಗಿದೆ? ಅಲ್ಲ, ಅದಕ್ಕೆ ಹೇಳಿದ್ದಲ್ಲ ಅಂತ. ಹಾಂ, ಹೇಳು. ಹಿಂಗೆ ನೋಡ್ಬಿಡ. ಹೇಳು ಫಸ್ಟು. ಇನ್ನೇನು ಯೂಸ್ ಮಾಡ್ತೀನಿ ನಾನು? ಹೇಳು ನೋಡೋಣ. ಇನ್ನೇನು ಯೂಸ್ ಮಾಡ್ತೀನಿ ನಾನು? ಏನು ಸೀರಮ್ಮ? ದಿನ ಏನ್ ಕೊಡ್ತೀಯ ನೀನು ನನಗೆ? ಅದೇ ಮರ್ತೋಗೈತೆ ನನಗೆ. ದಿನ ಅಂತಲ್ಲ, ನಾನು ಮನೇಲಿದ್ದಾಗ ನೀನ್ ಕೇಳಿದಾಗ ಅದನ್ನ ಕೊಡ್ತೀನಿ. ಏನ್ರಿ? ಏನು ಅದು ಅದನ್ನೇ ಕೊಡ್ತೀನಿ ಅಂತ ಅಲ್ಲ, ಇದು ಹೊಸದು, ಅದೇ ತರದ್ದು ಅಡ್ಗೆ ಮನೆಗೆ ಸಂಬಂಧಪಟ್ಟಿದ್ದು. ಅಡ್ಗೆ ಮನೆಗ ನೀನೇನ್ ಕೊಡ್ತೀಯ ನನಗೆ ಅಡ್ಗೆ ಮನೆಯಿಂದ ತಂದು? ಏನ್ರಿ? ಏನೋ ನೋಡ್ಬಿಡು, ಆಯ್ತು ಹೋಗಿ. ಅದೇನ್ ಅಡ್ಗೆ ಮನೆಯಿಂದ ಕೊಡ್ತೀಯ ನನಗೆ ನೀನ್ ತಂದು? ಪ್ಯಾಕಿಂಗ್ ಅಂತೂ ಚೆನ್ನಾಗಿ ಮಾಡಿದ್ಯಾ. ನೈಟ್ ಮಾಡಿರೋದು. ಪೇಪರ್. ಅಪ್ಪು ಎದ್ದಿದ್ದ. ಓ, ಅಪ್ಪು ಹೇಳಿಲ್ಲ? ಹೇಳ್ಬೇಡ ಅಂತ ಹೇಳಿದ್ದ. ಮಗ ಈ ರೇಂಜಿಗೆ ಸರ್ಪ್ರೈಸ್ ಕೊಡೋ ಅಷ್ಟು ಇಲ್ಲ, ಮರ್ತೋಗಿದ್ದಾನೆ. ನೆನಪಾಗಿದ್ರೆ ಹೇಳ್ಬಿಡ್ತಿದ್ದ. ನಿದ್ದೆಗಣ್ಣಲ್ಲಿ ಬೇರೆ. ಕಾಫಿ ಪೌಡ್ರಾ? ಕಾಫಿ ಪೌಡ್ರಾ? ಹಾ, ಅನ್ನಿಸ್ತಾ ಇತ್ತು ನನಗೆ. ಕರೆಕ್ಟ್. ಕಾಫಿ ಪೌಡ್ರಾ? ಕಾಫಿ ಪೌಡರ್ ಗಿಫ್ಟ್ ಕೊಡ್ತಾರ? ನಾನು ಕೊಟ್ಟಿದ್ದೀನಲ್ಲ. ಈ ರೇಂಜಿಗೆ ಪ್ಯಾಕೇಜಿಂಗ್ ಬೇಕಾ? ಕಪ್ ಕೊಟ್ಟವ್ರು. ಕಾಫಿ ಕಪ್. ಕಾಫಿ ಮಗ್. ಸಾರಿ, ಕಾಫಿ ಮಗ್ ಕೊಟ್ಟಿದ್ದಾರೆ. ಕಾಫಿ ಮಗ್. ಟುಗೆದರ್ ಫಾರ್ ಎವರ್ ಅಂಡ್ ಎವರ್. ಕಡೆನೂ ಹಂಗೆ ಇದೆ. ಏನ್ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ನಿಂಗೇನು ಗಿಫ್ಟ್ ತಂದಿಲ್ಲ ರೀ. ನೀನ್ ಡೈಲಿ ಕಾಫಿ ಕುಡಿತೀಯಲ್ವಾ? ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನಿನ್ ಮೇಲೆ. ಬೇಜಾರಾಗಿ, ನಿಜ ಬೇಜಾರಾಗಿತ್ತು. ಏನಕ್ಕೆ ಬೇಜಾರು? ಅಲ್ಲ, ಕೊಟ್ಟಿಲ್ಲ ಏನು ಗಿಫ್ಟು ಅಂತ ಒಂದು, ಅಂಡ್ ನಾನು ಏನು ತರಕಾಗ್ಲಿಲ್ವಲ್ಲ, ಸರಿ ಬಿಡು ಯಾವಾಗಾದ್ರೂ ತಂದ ಕೊಟ್ರಾಯ್ತು ಅನ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ಕೊಟ್ಟಿಲ್ವಲ್ಲ ಅದಕ್ಕೆ ಹೋಗ್ಬಿಡು, ಎಲ್ಲೋ ಲವ್ ಕಡಿಮೆ ಹೋಗೈತೆ, ಮಗಳು ಬಂದ್ಮೇಲೆ ಲವ್ ಹೊರಟೋಗೈತೆ. ಲವ್ ಹೊಟ್ಟೋಗೈತೆ. ಲವ್ ಹೊಟ್ಟೋಗೈತೆ ಅಂತ ಅಲ್ಲ, ಎಲ್ಲೋ ಕಡಿಮೆ ಹೋಗೈತೆ ನನ್ನ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಗಿಫ್ಟ್ ಕೊಟ್ರೇನೆ ಲವ್ ಅಂತ ಅಲ್ಲ, ಅವ್ರು ಪ್ರತಿ ವರ್ಷ ಕೊಡೋರು. ನನ್ನ ಬರ್ತ್ಡೇ ಮಿಸ್ ಆದ್ರೂ ವ್ಯಾಲೆಂಟೈನ್ಸ್ ಡೇಗಂತೂ ಮಿಸ್ಸೇ ಮಾಡ್ತಾ ಇರ್ಲಿಲ್ಲ. ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದ್ದೆ ಅದನ್ನ. ವ್ಯಾಲೆಂಟೈನ್ಸ್ ಡೇ ನನ್ನ ಮದುವೆ ಟೈಮಲ್ಲಿ ಜಗಳ ಮಾಡ್ಕೊಂಬಿಟ್ಟಿದ್ವಿ ನಾನು ಮತ್ತೆ ಇವರು. ನಾನು ಬರಲ್ಲ ಅಂತ ಬೆಳಗ್ಗೆಯಿಂದ ಅಳ್ತಿದ್ದೆ. ಅವರು ಬರಲ್ಲ ಅಂತಾನೆ ಹೇಳಿದ್ರು ಫೋನ್ ಕಾಲಲ್ಲಿ ಅಂತ. ಸೊ ಅವತ್ತಿನ ದಿನನೂ ಸರ್ಪ್ರೈಸ್ ಆಗಿ ಬಂದಿದ್ರು ನೈಟು. ಇವಾಗಲೂ ವ್ಯಾಲೆಂಟೈನ್ಸ್ ಡೇ ಮುಗಿದು 2 ದಿನ ಆಗೋಯ್ತು. ಮೊನ್ನೆ ಎದ್ದಿದ್ದು ವ್ಯಾಲೆಂಟೈನ್ಸ್ ಡೇ, ನಿನ್ನೆ ಭಾನುವಾರ, ಇವತ್ತು ಸೋಮವಾರ. ನಾನು ಹೇಳಿಲ್ವಾ ಅದು ಬರೋದು ಲೇಟ್ ಆಯ್ತು. ಥ್ಯಾಂಕ್ ಯು. ಎಲ್ಲಾನು ಚೆನ್ನಾಗಿದೆ. ನಂಗೆ ಎಲ್ಲರೂ ತುಂಬಾನೇ ಇಷ್ಟ ಆಯ್ತು. ಜಾಸ್ತಿ ಕಾಲ್ಗೆಜ್ಜೆ ಇಷ್ಟ ಆಯ್ತು. ಏನು ಕಾಲ್ಗೆಜ್ಜೆ ಕೊಡ್ಸ್ಬೇಕು ಅಂತ ಅನಿಸ್ತು? ನಿಂದ ಹಳೆದೆಲ್ಲ ಹೋಗ್ಬಿಟ್ಟಿತ್ತಲ್ಲ, ಎಲ್ಲ ಕಿತ್ತೋಗಿತ್ತು, ಉದ್ರೋಗಿತ್ತು. ಅದಕ್ಕೆ ಅನ್ಕೊಂಡಿದ್ದೆ ಇದು ಒಳ್ಳೆ ಟೈಮು ಅಂದ್ಬಿಟ್ಟು ಕೊಡಿಸ್ಬಿಟ್ಟೆ ಅಷ್ಟೇ. ಚೆನ್ನಾಗಿದೆ. ನಾನು ನಿಂಗೆ ಏನಾದರೂ ಚೆನ್ನಾಗಿರೋದು ಕೊಡಿಸ್ತೀನಿ. ಏನು ಬೇಕು? ವಾಟ್ ಯು ವಾಂಟ್? ನೋಡೋಣ, ನಿಂಗೆ ಏನಾದರೂ ಸ್ಪೆಷಲ್ ಆಗಿರೋದು ಕೊಡಿಸ್ತೀನಿ. ನಂಗೆ ಈಗ ಸದ್ಯಕ್ಕೆ ಏನೂ ಬೇಡ, ಸುಮ್ಮನೆ ಇದು ಬೇಕಾದ್ರೆ ಆನಿವರ್ಸರಿಗೆ ನೋಡೋಣ. ಸರಿಗಿರೋದು ಕೊಡಿಸ್ತೀನಿ. ದಯವಿಟ್ಟು ಕಾಸ್ಟ್ಲಿದೆಲ್ಲ ಕೊಟ್ಟರೆ ನಾನು ಈಸ್ಕೊಳ್ಳೋದೇ ಇಲ್ಲ. ಈಸ್ಕೊಂಡಿಲ್ಲ ಅಂದರೆ ಬಿಡು, ಮನೆಗೆ ಆಯ್ತದೆ ಅಷ್ಟೇ. ನನ್ನ ಗಂಡ ಇದನ್ನ ಕೊಡಿಸ್ಬೇಕು ಅಂತ ಯೋಚನೆ ಮಾಡೋರಲ್ಲ, ಅದಕ್ಕೆ ತುಂಬ ಖುಷಿ ಆಯ್ತು ನನಗೆ.
ನಾನು ಇದನ್ನೆಲ್ಲ ಹಂಗೆ ಇಟ್ಕೋತೀನಿ. ನನ್ನ ಗಂಡ ಈ ಬಾಕ್ಸಲ್ಲಿ ಚೆನ್ನಾಗಿ ಕೊಟ್ಟಿದ್ರು. ಹೇಳಿಲ್ವಾ ಅವ್ರು ಕೊಟ್ಟಿದ್ದ ಬಾಕ್ಸ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಾನು ಇದ್ರಲ್ಲ ಕೊಟ್ಟೆ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಅದು ಗೊತ್ತಾಗ್ಬಿಡ್ತಿತ್ತು ಜ್ಯುವೆಲರಿ ಅಂತ, ಅದಕ್ಕೆ ನಾನು ಬಾಕ್ಸ್ ಇದ್ರಲ್ಲಿ ಚೇಂಜ್ ಮಾಡಿಕೊಟ್ಟಿದ್ದು. ಏನೋ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ. ಕ್ರೀಮ್ ಡಬ್ಬದಲ್ಲಿ ಫಸ್ಟ್ ಓಪನ್ ಮಾಡಿದ್ರೆ ಕ್ರೀಮ್ ಅನ್ಕೋಬೇಕು. ಈಗ ಹಂಗೆ ತಾನೇ ಅನ್ಕೊಂಡಿದ್ದೆ. ಚೆನ್ನಾಗೂ ಕಾಣ್ತೈತೆ ಕೆಳಗಿಂದ. ಅಲ್ಲ ಕಣ್ರಿ, ಆದ್ರೂ ಈ ತರ ಚೆನ್ನಾಗಿ ಗಿಫ್ಟ್ ಕೊಡ್ತಿದೀಯ ಅಂದ್ರೆ ಚೆನ್ನಾಗಾದ್ರೂ ರೆಡಿ ಆಗ್ತಿದ್ ನಾನು. ಥ್ಯಾಂಕ್ ಯು. ಅದೇ ಸತಿ ಹೇಳೋದು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ? ಚೆನ್ನಾಗಿದೆ. ಇಲ್ಲ ರೀ, ಕರೆಕ್ಟ್ ಆಗೈತೆ. ಲೂಸ್ ಅಂದ್ರೆ ಇಲ್ಲಿವರೆಗೂ ಬಂದ್ಬಿಡುತ್ತದು. ಕರೆಕ್ಟ್ ಆಗೈತೆ. ಓ ಸಿರಿ ಹೇಳಿಲ್ವಾ ನಾನು? ಈ ಒಂದು ವಿಡಿಯೋ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ. ಹೇಗೋ ಇದೊಂದು ವಿಡಿಯೋ ಕೂಡ ಆಯ್ತಲ್ಲ ಜೀವನ್ ಕಡೆಯಿಂದ. ಇಷ್ಟ ಆಯ್ತು. ಓನಮ್ಮ, ನಿಂಗೆ ಇಷ್ಟ ಆಯ್ತಾ ಕಂದಮ್ಮ? ನಿಂಗೆ ಇಷ್ಟ ಆಯ್ತಾ? ಪಪ್ಪ ಮಮ್ಮಿ ಕಾಲ್ ಚೇಂಜ್ ಕೊಟ್ಟಿರೋದು ಹೌದಾ? ಅವ್ಳು ನಿದ್ದೆ ಬಂದಿದೆ. ಇವಾಗ ನಿದ್ದೆ ಮಾಡಬೇಕು ನಮ್ಮ ಸಿರಿ. ಇವಾಗ ಅರ್ಧ ಗಂಟೆಗೂ ಕೋಳಿ ನಿದ್ದೆ ಮಾಡಿ ಎದ್ದೇಳ್ತಾಳೆ 2 ಗಂಟೆವರೆಗೂ. ಆಮೇಲೆ ಮಲ್ಕೊಂಡು ಹಾನಮ್ಮ ಇವಳು ಹಿಂಗೆ ಇಟ್ಕೊಂಡು TV ನೋಡ್ಕೊಂಡು ನಾನು ಟೈಮ್ ಪಾಸ್ ಮಾಡೋದು. ಸರಿ, ಇವತ್ತು ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಓಕೆ ಬಾ.